ಹೌದಾ? ಎಷ್ಟು ವರ್ಷದಿಂದ ಕಟ್ತಾ ಇದ್ದೀರಿ? ಭಾರಿ ವರ್ಷ ಆಯ್ತಾ? ಅರ್ಜರ್ ಕಾಲದಲ್ಲಿ ಹಾಂ ಗಾಡಿ ಹೊಡಿಯೋಕ್ಕೆ ಹಿಡಿದು. ಫುಡ್ಡು ಏನೇನು ಹಾಕ್ತೀರಾ ಇದಕ್ಕೆ? ಹ್ಞೂ. ಜೈ ಶ್ರೀರಾಮ್, ಜೈ ಜಗನ್ನಾಥ್, ಜೈ ಸಂಗೊಳ್ಳಿ ರಾಯಣ್ಣ. ವೀಕ್ಷಕರೇ, ನಿಮ್ಮ ಕೋಟ್ಲೆ ಮುತ್ತಣ್ಣನ ಸ್ವಾಗತ ಸುಸ್ವಾಗತ. ನಿಮಗೋಸ್ಕರ ಒಂದು ವಿಶೇಷವಾದ ವಿಡಿಯೋ ಹಾಕ್ತೀನಿ ನೋಡಿ. ಯಾರೋ ನಮ್ಮ ಫ್ರೆಂಡು ಫಾದರ್ ಅವರು ಸ್ನೇಹಿತರು ಸಿಕ್ಕಿದ್ರು, ರೈತರು. ಎತ್ತುಗಳು ಗಾಡೀಲಿ ಹೋಗ್ತಾಯಿದ್ರು, ನಿಲ್ಲಿಸಿ ಒಂದೆರಡು ಸೆಕೆಂಡ್ ವಿಡಿಯೋ ಮಾಡ್ಕೊಂಡೆ. ಎಷ್ಟು ನೋಡಿ, ಒಂದೆರಡು ಸೆಕೆಂಡ್ ಏನೋ ಮಾತಾಡಿದ್ದಾರೆ. ತುಂಬ ಚೆನ್ನಾಗಿ ಮಾತಾಡಿದ್ರು. 2 ಸೆಕೆಂಡ್ ಆದ್ರೂ ನಮ್ಮ ರೈತರು ನೋಡಿ, ಅವ್ರಿಗೆ ಎಷ್ಟು ಗೋಳಿದ್ರು, ಎಷ್ಟು ಕಷ್ಟ ಇದ್ದರು. ಹಿಂಡಿ ಆಗಲಿ, ಏನೇ ಒಂದಾಗಲಿ, ಹುಲ್ಲಾಗಲಿ, ಹುಲ್ಲಿನ ರೈಟೆಲ್ಲ ಗಗನಕ್ಕೇರೋಗಿದೆ. ಒಂದು ಕಂತೆ ಹುಲ್ಲು ಎಷ್ಟಾಗಿದೆಯೋ ದೇವ್ರಿಗೊಬ್ಬನಿಗೆ ಗೊತ್ತು. ರಾಗಿ ಹುಲ್ಲಾಗಲಿ, ಭತ್ತದ ಹುಲ್ಲಾಗಲಿ ತುಂಬ ರೇಟ್ ಆಗಿದೆ. ನಮ್ಮ ರೈತರು ಏನೇ ಕಷ್ಟ ಆಗಲಿ, ನಾವು ಸಾಕಿದಂಥ ಪ್ರಾಣಿನ ಯಾವತ್ತೂ ಹಾಗೆ ಬಿಡಲ್ಲ. ತುಂಬ ತಮಗೆ ಕಷ್ಟ ಆದರೂ ನಾವು ಸಾಕಿರೋ ಪ್ರಾಣಿ ಕಷ್ಟ ಆಗಬಾರ್ದು ಅಂಥೇಳಿ ತುಂಬ ಚೆನ್ನಾಗಿ ನೋಡ್ಕೊತಾರೆ. ಇವತ್ತು ಸಿಕ್ಕಿದ್ರು 1-2 ನಿಮಿಷ. ಎತ್ತುಗಳು ತುಂಬ ಚೆನ್ನಾಗಿದ್ದಾವೆ ನೋಡೋಕ್ಕೆ. ಈಗ ಅಂತರ್ಘಟ್ಟಮನ ಜಾತ್ರೆ ಬಂತಲ್ಲ, ಹಾಗಾಗಿ ಅವರು ಒಂದು ರೌಂಡು ಟ್ರಯಲ್ ನೋಡಲಿಕ್ಕೆ ಬಂದಿದ್ರಂತೆ. ನಾನು 1-2 ನಿಮಿಷನೋ 1 ನಿಮಿಷನೋ ಏನೋ ಇದೆ, ಅದು ನಿಲ್ಲಿಸ್ಕೊಂಡು ವಿಡಿಯೋ ಮಾಡಿದೆ. ನಿಮಗೆ ತೋರಿಸ್ಬೇಕು ಅನ್ನಿಸ್ತು. ರೈತರ ಬಗ್ಗೆ 1-2 ಮಾತು ನನಗೆ ತಿಳಿದಂಗೆ ನಿಮಗೆ. ನಮ್ಮ ರೈತರ ಬಗ್ಗೆ ಹೇಳಬೇಕು ಅಂದರೆ ಏನು ಹೇಳೋದು, ಏನು ಹೇಳಿರೋ ಸಾಲಲ್ಲ. ವಿಷಯಗಳು ತುಂಬ ಇರುತ್ತೆ ನೋಡಿ. ಒಂದು ಬೆಳೆ ಮಳೆ ಹೆಂಗೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಗಾಳಿ ಮಳೆ ಯಾವ ಟೈಮಿಗೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಈ ವರ್ಷ ಲಾಸ್ ಆಗಿರುತ್ತೆ, ಆದರೂ ಮುಂದಿನ ವರ್ಷ ಮತ್ತೆ ಹಾಕ್ತಾರೆ. ಮುಂದಿನ ವರ್ಷ ಮತ್ತೆ ಲಾಸ್ ಆದರೂ ಹಾಕ್ತಾರೆ. ಛಲ ಬಿಡ್ತಾ ಇರೋಂಥ ನಮ್ಮ ರೈತರಿಗೆ ಸರ್ಕಾರ ಒಳ್ಳೆ ಬೆಂಬಲ ಬೆಲೆ ಕೊಟ್ಟು ಗೊಬ್ಬರ, ಗೋಡು, ಎಂಥದ್ದು ಎನಿವನ್ ಯಾವುದಕ್ಕಾದ್ರೂ ಸರಿಯೇ ರೈತರಿಗೆ ಸಪೋರ್ಟ್ ಮಾಡಿ ನಮ್ಮ ಸರ್ಕಾರ ರೈತರನ್ನ ಕಾಪಾಡಬೇಕು, ಉಳಿಸ್ಬೇಕು, ಬೆಳೆಸಬೇಕು. ಈ ಚಿಕ್ಕ ವಿಡಿಯೋ ನಮ್ಮ ರೈತ ಬಾಂಧವರಿಗೆ ರೈತರನ್ನು ಬೆಳೆಸಿ, ಉಳಿಸಿ, ಆಶೀರ್ವದಿಸಿ. ಜೈ ಶ್ರೀರಾಮ್, ಜೈ ಜಗನ್ನಾಥ್, ಜೈ ಸಂಗೊಳ್ಳಿ ರಾಯಣ್ಣ, ಜೈ ಕಿಸಾನ್. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ದಯವಿಟ್ಟು ಇಂಥ ವಿಡಿಯೋಗಳಿಗೆ ನೀವು ಸಪೋರ್ಟ್ ಮಾಡಬೇಕು. ಎಲ್ಲೆಲ್ಲೋ ಫಾರಿನಿಗೆ ಹೋಗಿ ಏನೇನೋ ಮಾಡೋ ಅಂಥ ವಿಡಿಯೋ ನೋಡ್ತೀರಾ. ಮಕ್ಕಳಿಗೆಲ್ಲ ಇಂಥ ವಿಡಿಯೋ ತೋರಿಸಿ, 1-2 ನಮಗೆ ತಿಳಿದೇ ಇರೋಂಥ ಒಳ್ಳೆ ಮಾತುಗಳು. ನಮ್ಮಂಥವ್ರನ್ನ ಬೆಳೆಸಿ, ಉಳಿಸಿ, ಹರಿಸಿ. ಜೈ ಶ್ರೀರಾಮ್.